ओम देवताभ्यो नमः कर्ता संपत्तो कर्ता देवताभ्यो नमः गीत गमाई ಬಂಗಾರಪ್ಪ ಹಾಗೆ ಈ ಭಾರತ ದೇಶದ ಸೇವೆ ಒಂದು ನಮ್ಮ ದೇಶ ನನ್ನ ಸ್ಕೂಲ್ ಲೈಫಿಂದನೂ ನಾನು ಸ್ಟೂಡೆಂಟ್ ಲೈಫಲ್ಲಿ ನಾನು ಒಂದು ಆರ್ಮಿ ಶೋಲ್ಡರ್ ಆಗಬೇಕಂತ ತುಂಬ ನನ್ನಲ್ಲಿ ಅಭಿರುಚಿ ಇತ್ತು. ಅದೇ ರೀತಿಯಿಂದ ನಾನು 2-3 ಸಾರಿ ಸೆಲೆಕ್ಷನಿಗೆ ಹೋಗಿದ್ದೆ, ಆದರೆ ನನ್ನಲ್ಲಿ ರಿಜೆಕ್ಟ್ ಆಯಿತು. ಆನಂತರ ನಾನು ಬಿಡದೇನೆ ಅದು ಶ್ರಮಪಟ್ಟು ನಾನು ಸೆಲೆಕ್ಷನ್ ಆದೆ. BSFಲ್ಲಿ ಸೆಲೆಕ್ಷನ್ ಆದ ನಂತರ ನನಗೆ ತುಂಬ 9 ತಿಂಗಳು ಟ್ರೈನಿಂಗ್ ಮಾಡಿದೆ. ಆ ಟ್ರೈನಿಂಗಲ್ಲಿ ತುಂಬ ಕಠಿಣವಾದ ಒಂದು ಟ್ರೈನಿಂಗನ್ನು ಮಾಡಿ ತ್ರಿಪುರದಲ್ಲಿ ಹೋಗಿ ತ್ರಿಪುರ ಪೋಸ್ಟಿಂಗ್ ಆಯಿತು. ತ್ರಿಪುರದಲ್ಲಿನೂ ಅಲ್ಲಿ ಮೋಸಮ್ಮು ಮತ್ತು ಎಲ್ಲ ಒಂದು ಕಠಿಣ ಒಂದು ಪರಿಸ್ಥಿತಿಯನ್ನು ಅಲ್ಲಿ ಫೇಸ್ ಮಾಡಿದ್ವಿ. ಆನಂತರ 5-6 ವರ್ಷ ಅಲ್ಲಿ ಡ್ಯೂಟಿ ಮಾಡಿ ಆನಂತರ ಬಂಗಾಳದಲ್ಲಿ ಅಲ್ಲಿ ಡ್ಯೂಟಿ ಮಾಡಿದೆ. ಅಲ್ಲಿ VIP ಗಳ ಡ್ಯೂಟಿ ಮತ್ತು ಬಾರ್ಡ್ರಲ್ಲಿ ಎಲ್ಲ ಒಂದು ಡ್ಯೂಟಿ ಮಾಡಿದೆ. ಆನಂತರ SPGಗೆ ಹೋಗಿದೆ. SPGಯಲ್ಲಿನೂ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಡ್ಯೂಟಿ ಮಾಡಿದ್ದೀನಿ. ಆನಂತರ ಕಾಶ್ಮೀರಕ್ಕೆ ಹೋಗಿದ್ದೀನಿ. ಕಾಶ್ಮೀರದಲ್ಲಿ ತುಂಬ ಕಠಿಣವಾದ ಒಂದು ಅಲ್ಲಿ ಮೋಸಮ್ಮು ಮತ್ತು ಅಲ್ಲಿ ಒಂದು ಸರಿಯಾದ ಸೂಟೇಬಲ್ ಆಗಲ್ಲ. ಆದ್ರೂ ಅಂಥ ಒಂದು ಪರಿಸ್ಥಿತಿಯಲ್ಲೂ ಒಳ್ಳೆ ಡ್ಯೂಟಿ ಮಾಡಿದೆ. ಆನಂತರ ಗುಜರಾತಲ್ಲಿ ಬಂದೆ. ಗುಜರಾತಲ್ಲಿ ಒಂದು ಕಠಿಣವಾದ ಒಂದು ಅಲ್ಲಿ ಬಾರ್ಡ್ರಲ್ಲಿ ಡ್ಯೂಟಿ ಮಾಡಿದೆ. ಆ ಡ್ಯೂಟಿನೂ ಸಹಿತನೂ ತುಂಬ ಕಠಿಣವಾದ ಒಂದು ಪರಿಸ್ಥಿತಿ ಇತ್ತು. ಅಲ್ಲಿ ಒಂದು ತುಂಬ ಸೆಕೆ, ಅಲ್ಲಿ ತುಂಬ ತಾಪಮಾನ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕಠಿಣವಾದ ಒಂದು ವ್ಯವಸ್ಥೆಯನ್ನು ಫೇಸ್ ಮಾಡಿ ಆನಂತರ ಅಲ್ಲಿಂದ ಮತ್ತೆ VIP ಡ್ಯೂಟಿ ಮಾಡಿದೆ. ತುಂಬ ಚೆನ್ನಾಗಿದೆ ಮಾಡಿ ಯುವ ಜನತೆಗೆ ಹೋಗಿ
ಜನತೆ ಇಂಥ ಒಂದು ಅವಕಾಶಗಳನ್ನೇನಾದರೂ ಸಿಕ್ಕರೆ ಮಿಸ್ ಮಾಡಬೇಡಿ, ಹೋಗಿ ಒಳ್ಳೆ ಚೆನ್ನಾಗಿದೆ, ಹೋದ್ರೂ ಒಳ್ಳೆ ಲೈಫ್ ಸಿಗುತ್ತೆ, ಅವ್ರ ದೇಶಕ್ಕೋಸ್ಕರ ಸೇವೆನೂ ಮಾಡ್ಬೋದು.